ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪರಮೇಶ್ವರ್ಗೆ ಈಗ ಸಮನ್ಸ್ನ ಟೆನ್ಷನ್ ಶುರುವಾಗಿದೆ. ಇಡಿಯಿಂದ ನಟಿ ರನ್ಯಾ ಪ್ರಕರಣದ ವಿಚಾರಣೆ ನಡೀತಾ ಇದೆ. ಈಗಾಗಲೇ ಪರಂ ಶಿಕ್ಷಣ ಸಂಸ್ಥೆಯ ಮೇಲೆ ಇಡಿ ರೇಡ್ ಆಯಿತು. ಪ್ರಕರಣದ ಕುರಿತು ಇಡಿಯಿಂದ ತನಿಖೆ ಚುರುಕುಗೊಂಡಿದೆ. ಇಡಿ ದಾಳಿಯ ಬಳಿಕ ನಟಿ ರನ್ಯಾ ರಾವ್ ವಿಚಾರಣೆ. ಕೋರ್ಟ್ ಅನುಮತಿ ಪಡೆದು 2 ದಿನ ವಿಚಾರಣೆ. ಶಿಕ್ಷಣ ಸಂಸ್ಥೆಗಳಿಂದ 40 ಲಕ್ಷ ಪಡೆದಂತಹ ಆರೋಪ ಇದೆ. ರನ್ಯಾ ಅಕೌಂಟ್ ಆಧರಿಸಿ ಇಡಿ ರೇಡ್ ಮಾಡಿದಂಥದ್ದು. ಶಿಕ್ಷಣ ಸಂಸ್ಥೆಗಳ ದಾಖಲೆಯನ್ನ ಆಧರಿಸಿ ರನ್ಯಾ ವಿಚಾರಣೆಗೆ ಮುಂದಾಗಿದೆ. ಈಗ ಸಿಐಡಿ ಇಡಿ ತನಿಖೆ ಚುರುಕುಗೊಂಡಿದೆ. ಪರಮೇಶ್ವರ್ಗೂ ಕೂಡ ಈಗ ಸಮನ್ಸ್ನ ಟೆನ್ಷನ್. ಯಾವ ಉದ್ದೇಶಕ್ಕಾಗಿ ಹಣ ಪಡೆಯಲಾಗಿದೆ, ಅದರ ಬಳಕೆ ಏನಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ಹಣ ಬಳಕೆ ಮಾಡಲಾಗಿದೆ, ಶಿಕ್ಷಣ ಸಂಸ್ಥೆಗಳ ಜೊತೆ ಎಷ್ಟು ದಿನಗಳಿಂದ ವ್ಯವಹಾರ ಇದೆ, ಹಲವು ಪ್ರಶ್ನೆಗಳಿಗೆ ಉತ್ತರ ಪಡೆದ ಇಡಿ ಅಧಿಕಾರಿಗಳು. ಬಹುತೇಕ ಪ್ರಶ್ನೆಗಳಿಗೆ ರನ್ಯಾ ನಕಾರಾತ್ಮಕವಾಗಿಯೇ ಉತ್ತರವನ್ನು ಕೊಟ್ಟಿದ್ದಾರೆ. ಇದರ ನಡುವಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಮನ್ಸ್ ನೀಡೋದಕ್ಕೆ ಇಡಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದೆ. ದಾಳಿಯಲ್ಲಿ ಸಿಕ್ಕ ದಾಖಲೆ ಹಾಗೂ ರನ್ಯಾ ಹೇಳಿಕೆಯನ್ನ ಆಧರಿಸಿ ಸಮನ್ಸ್ ಕೊಡಲಾಗುತ್ತಾ? ಇದೇ ವಾರದಲ್ಲಿ ಪರಂಗೆ ಇಡಿ ಸಮನ್ಸ್ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಮನ್ಸ್ಗೂ ಮುನ್ನ ಇಡಿ ಅಧಿಕಾರಿಗಳು ದಾಖಲೆಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಯಾವ ಉದ್ದೇಶಕ್ಕಾಗಿ ಹಣವನ್ನ ಪಡೆಯಲಾಗಿದೆ, ಯಾವ ಉದ್ದೇಶಕ್ಕಾಗಿ ಈ ಹಣ ಬಳಕೆ ಮಾಡಲಾಗಿದೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಪಡಿಬೇಕಾಗಿದೆ. ಈ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ವಿಚಾರಣೆಯನ್ನ ತೀವ್ರಗೊಳಿಸಿದೆ ಈಗ ಇಡಿ. ಒಂದು ಕಡೆ ಪರಮೇಶ್ವರ್ ಅವರಿಗೆ ಸಂಬಂಧಪಟ್ಟಂತಹ ಶಿಕ್ಷಣ ಇಲಾಖೆ ಮೇಲೆ ರೇಡ್ ಆಯಿತು. ಅದಾದ ನಂತರ ಈಗ ರನ್ಯಾ ರಾವ್ ವಿಚಾರಣೆ ಕೂಡ. ಸೊ ಈ ಸಂದರ್ಭದಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ರನ್ಯಾ ರಾವ್ ದುಬೈನಿಂದ 14 kg ಗೋಲ್ಡ್ ಅನ್ನು ತೆಗೆದುಕೊಂಡು ಬಂದ ನಂತರ ಆ ಮನಿ ಟ್ರೀ ಎಲ್ಲಿ, ಅದು ಯಾರಲ್ಲಿ ಇನ್ವೆಸ್ಟರ್ಸ್ ಯಾರು, ಅದರ ಲಾಭ ಪಡೆದವರು ಯಾರು ಅನ್ನುವಂತ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಗಿಳಿದಂತಹ ಇಡಿ ಅಧಿಕಾರಿಗಳಿಗೆ ವಿಶೇಷವಾಗಿ ಇಲ್ಲೊಂದ್ ಕಡೆ ಗೃಹ ಸಚಿವರಾದ ಜಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಯಿಂದ 40 ಲಕ್ಷ ರೂಪಾಯಿ ಹಣ ಹೋಗಿದೆ, ಕ್ರೆಡಿಟ್ ಕಾರ್ಡ್ಗೆ ಹೋಗಿದೆ ಅನ್ನುವಂಥದ್ದು. ಮತ್ತೆ ಆ ಹಣವನ್ನ ಬಳಕೆ ಮಾಡಿಕೊಂಡು ದುಬೈಗೆ ಹೋಗ್ಲಿಕ್ಕೆ ಹಲವು ಬಾರಿ ಆಕೆ ಏರ್ ಟಿಕೆಟ್ ಅನ್ನ ಬುಕ್ ಮಾಡಿರುವಂತದ್ದು, ಒಂದಷ್ಟು ಇನ್ವೆಸ್ಟ್ ಮಾಡಿರುವಂತದ್ದು, ಡಾಕ್ಯುಮೆಂಟ್ ಸಿಕ್ಕಿರುವಂತದ್ದು, ಅದಾದ್ರೆ ಬ್ಯಾಂಕ್ ಡೀಟೇಲ್ಸ್ ಸಿಕ್ಕಿರುವಂತದ್ದು. ಆ ಒಂದು ನೆಲೆಯಲ್ಲಿ ದಾಳಿಯನ್ನ ಮಾಡಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಒಂದು ಕಡೆ ಏನು ದಾಳಿಗಿಂತ ಮೊದಲು ದಾಖಲೆಗಳು ಸಿಕ್ಕಿದ್ವು, ಆ ದಾಖಲೆಗಳು ಜೊತೆಗೆ ದಾಳಿಯಾದ ನಂತರ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ಮಾಡಿದ ನಂತರ ಅಲ್ಲಿ ಸಿಕ್ಕಂತ ಮಾಹಿತಿಗಳನ್ನ ಇಟ್ಟುಕೊಂಡು ಜೊತೆಗೆ ಕೋರ್ಟ್ ಮೂಲಕ ಒಂದು ವಾರೆಂಟ್ ಅನ್ನ ತೆಗೆದುಕೊಂಡು, ಅಂದ್ರೆ ಅಲ್ಲಿಂದ ಅನುಮತಿಯನ್ನ ಪಡೆದು ಶುಕ್ರವಾರ ಮತ್ತೆ ಶನಿವಾರ 2 ದಿನಗಳ ಕಾಲ ಇಡಿ ಅಧಿಕಾರಿಗಳು ಪ್ರಭನಗರ ಜೈಲಿನಲ್ಲಿ ನಟಿ ರನ್ಯಾ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಂತ ಮಾಹಿತಿಗಳು ಲಭ್ಯ ಆಗಿರುವಂತದ್ದು. ಮತ್ತೆ ವಿಚಾರಣೆ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂಥದ್ದು. ಯಾಕೆಂದ್ರೆ ಆರಂಭಿಕ ಮಾಹಿತಿಗಳೇನಿತ್ತು ಮತ್ತೆ ದಾಳಿಯಾದ ನಂತರ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿಯಾದ ನಂತರ ಸಿಕ್ಕಂತ ಮಾಹಿತಿಗಳನ್ನ ದಾಖಲೆಗಳನ್ನ ಮುಂದಿಟ್ಟು ಹೇಳಿಕೆಯನ್ನ ಪಡ್ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ವ್ಯವಹಾರ ಯಾವಾಗಿಂದ ನಡೀತಾ ಇತ್ತು, ಅಂದ್ರೆ ಎಲ್ಲವೂ ಅಕೌಂಟ್ ಥ್ರೂ ವ್ಯವಹಾರ ನಡೆದಿದೆಯಾ ಅಥವಾ ಕ್ಯಾಶ್ ವ್ಯವಹಾರ ನಡೆದಿದೆಯಾ, ಎಷ್ಟು ದಿನದಿಂದ ವ್ಯವಹಾರ ನಡೀತಾ ಇತ್ತು, ಮತ್ತೆ ಈ ಹಣವನ್ನ ಎಲ್ಲ ಒಂದ್ ಕಡೆ ದುಬೈಗೆ ಹೋಗುವಂತದ್ದಾಗ್ಲಿ ಅಥವಾ ಗೋಲ್ಡ್ ಸ್ಮಗ್ಲಿಂಗ್ ವ್ಯವಹಾರದಲ್ಲಿ ಬಳಕೆ ಮಾಡ್ಕೊಳ್ತಿರುವಂತದ್ದು, ಹಣ ಕೊಡುವಂತವರಿಗೆ ಮಾಹಿತಿಗಳಿತ್ತ, ಮತ್ತೆ ಈ ಹಣವನ್ನ ಕೊಡುವಂತ ವಿಚಾರದಲ್ಲಿ ಪ್ರಭಾವಿಯೊಬ್ಬರ ಸೂಚನೆ ಇತ್ತು ಅನ್ನುವಂತ ಮಾಹಿತಿಗಳಿರುವಂತದ್ದು. ಸೊ ಆ ಪ್ರಭಾವಿ ಯಾರು, ಈ ಸಂಬಂಧಪಟ್ಟ ಇನ್ನೊಂದಷ್ಟು ಮಾಹಿತಿಗಳನ್ನ ಸಂಪೂರ್ಣವಾಗಿ ಕಲೆ ಹಾಕುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ರನ್ಯಾ ರಾವ್ ಜೈಲಿನಲ್ಲಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಎಲ್ಲ ಒಂದಿಷ್ಟು ನಕಾರಾತ್ಮಕ ಮಾಹಿತಿಗಳನ್ನ ನೀಡಿದ್ದಾರೆ, ಅಂದ್ರೆ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳಿರುವಂತದ್ದು. ಆದ್ರೆ ಈಗ ದಾಳಿಯಲ್ಲಿ ಸಿಕ್ಕಿರುವಂತ ಮಾಹಿತಿ ಮತ್ತೆ ನಟಿ ರನ್ಯಾ ರಾವ್ ಕೊಟ್ಟಂತ ಮಾಹಿತಿಯನ್ನ ಆಧರಿಸಿ ಜಿ ಪರಮೇಶ್ವರ್ ಅವರಿಗೆ ಸಂಬಂಧನ ನೀಡುವಂತ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಈ ವಾರಾಂತ್ಯದ ಒಳಗೆ ಪರಮೇಶ್ವರ್ ಅವರಿಗೆ ಸಮನ್ಸನ್ನ ನೀಡಿ ವಿಚಾರಣೆಗೆ ಕರೀತಾರೆ ಇಡಿ ಅಧಿಕಾರಿಗಳು ಅನ್ನುವಂತ ಮಾಹಿತಿಗಳು ಕೇಳಿ ಬರ್ತಾ ಇರುವಂತದ್ದು. ವೀಣಾ, ಥ್ಯಾಂಕ್ ಯು ರಮೇಶ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.